ಸ್ನೇಹಿತರೆ, ವೆಲ್ಕಮ್ ಟು ಕೃಷಿ ಲೋಕ. ಸಾಮಾನ್ಯವಾಗಿ ಕುರಿ, ಕೋಳಿ ಮತ್ತು ಆಡುಗಳನ್ನ ನಮ್ಮ ಆಸುಪಾಸಿನಲ್ಲಿ ಸಾಕಾಣಿಕೆ ಮಾಡೋದನ್ನ ನೋಡಿರ್ತೇವೆ. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಕತ್ತೆಯನ್ನು ಸಾಕಾಣಿಕೆ ಮಾಡುವುದನ್ನ ನೋಡಿರುತ್ತೇವೆ. ಈ ಕತ್ತೆ ಸಾಕಾಣಿಕೆಯನ್ನ ಕೇವಲ ಭಾರ ಹೊರುವುದಕ್ಕೆ ಮಾತ್ರ ಬಳಸಲಾಗುತ್ತದೆ. ಈ ಅಲೆಮಾರಿ ಜನಗಳು ಕತ್ತೆಯನ್ನು ಸಾಕಾಣಿಕೆ ಮಾಡಿಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ರಯಾಣಿಸುವ ಸಂದರ್ಭದಲ್ಲಿ ತಮ್ಮ ಸಾಮಾನುಗಳನ್ನು ಕತ್ತೆಯ ಮೇಲೆ ಹಾಕಿ ತಾವು ಊರಿಂದೂರಿಗೆ ಪ್ರಯಾಣ ಮಾಡುವುದನ್ನ ನಾವೆಲ್ಲ ನೋಡಿರ್ತೇವೆ. ಮತ್ತೊಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಬೀದಿ ಬದಿಗಳಲ್ಲಿ ಕತ್ತೆ ಹಾಲನ್ನು ಮಾರಾಟ ಮಾಡುವುದನ್ನು ಸಹ ನೋಡಿರ್ತೇವೆ. ಹೌದು ಸ್ನೇಹಿತರೆ, ಕತ್ತೆ ಹಾಲನ್ನೇ ಮಾರಾಟ ಮಾಡುವುದರ ಮೂಲಕ ಹಣ ಸಂಪಾದನೆ ಮಾಡಬಹುದು ಎಂದು ತೋರಿಸಿಕೊಟ್ಟ, ಕತ್ತೆ ಹಾಲನ್ನು ಮಾರಾಟ ಮಾಡುವುದರ ಮೂಲಕ ಒಂದು ಬಿಸ್ನೆಸ್ ಮಾಡಬಹುದು ಎಂದು ತೋರಿಸಿಕೊಟ್ಟ ತಮಿಳುನಾಡಿನ ಹೊನ್ನಾವರಪೇಟೆಯ ಶ್ರೀ ಯು ಬಾಬು ಅವರ ಯಶೋಗಾಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಬಾಬುರವರು ದೇಶದ ಅತ್ಯಂತ ದೊಡ್ಡ ಕತ್ತೆ ಸಾಕಾಣಿಕೆ ಕೇಂದ್ರವನ್ನು ಸ್ಥಾಪಿಸಿ ಒಬ್ಬ ಅಭಿವೃದ್ಧಿಶೀಲ ಉದ್ಯಮಿ ಆಗಿದ್ದಾರೆ. ಕತ್ತೆ ಹಾಲು ಕಾಸ್ಮೆಟಿಕ್ ತಯಾರಿಸುವಂತಹ ಕಂಪನಿಗಳಿಗೆ ಅವಶ್ಯವಿದ್ದು ಅವಶ್ಯಕವಾದ ಕತ್ತೆ ಹಾಲನ್ನು ಪೂರೈಸಿ ಅದರಲ್ಲಿ ಬಾಬುರವರು ಯಶಸ್ವಿಯಾಗಿದ್ದಾರೆ. ಒಟ್ಟಾರೆಯಾಗಿ ಇವರ ಭಾರತದ ಅತಿ ದೊಡ್ಡ ಡಾಂಕಿ ಪ್ಯಾಲೇಸ್ ನಲ್ಲಿ 75ಕ್ಕೂ ಹೆಚ್ಚು ಫ್ರಾಂಚೈಸಿಗಳು ಸೇರಿ 5,000ಕ್ಕೂ ಹೆಚ್ಚು ಕತ್ತೆಗಳನ್ನ ಸಾಕಾಣಿಕೆ ಮಾಡುತ್ತಿದ್ದಾರೆ. ಈ ಒಂದು ಡಾಂಕಿ ಪ್ಯಾಲೇಸ್ ನಲ್ಲಿ ಒಂದು ಸಮಸ್ಯೆ, ಒಂದು ಪರಿಹಾರ, ಸಂರಕ್ಷಣೆ ಮತ್ತು ಮನೋರಂಜನೆ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಇದು ಕತ್ತೆಗಳ ಮೌಲ್ಯ ಮತ್ತು ಸಮಾಜ ಮತ್ತು ಆರ್ಥಿಕತೆಗೆ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇವರ ಡಾಂಕಿ ಪ್ಯಾಲೇಸ್ ನ ಉತ್ಪನ್ನಗಳಲ್ಲಿ ತಾಜಾ ಕತ್ತೆ ಹಾಲು, ಕತ್ತೆ ಹಾಲಿನ ಪುಡಿ ಮತ್ತು ಗೊಬ್ಬರವಾಗಿ ಸಿಗುವ ಕತ್ತೆ ಹಾಲಿನ ಸಗಣಿ ಮತ್ತು ಭಟ್ಟಿ ಇಳಿಸಿದ ಕತ್ತೆಯ ಮೂತ್ರವನ್ನು ಔಷಧಿಗಳು ಮತ್ತು ಫಾರ್ಮ್ ಉದ್ಯಮಕ್ಕೆ ಬಳಸಲಾಗುತ್ತದೆ. ಸ್ಥಳೀಯ ಕತ್ತೆಗಳ ಸಂರಕ್ಷಣೆ, ಸ್ಥಳೀಯ ಕತ್ತೆಗಳ ತಳಿ ಸಂರಕ್ಷಣೆ ಬಾಬುರವರ ದಿ ಡಾಂಕಿ ಪ್ಯಾಲೇಸ್ ನ ಮುಖ್ಯ ಉದ್ದೇಶವಾಗಿದೆ. ಕತ್ತೆಯನ್ನು ತೋರಿಸಿ ಕತ್ತೆಯನ್ನು ಹೋಲಿಸಿ ಬೈಯೋದನ್ನ ಸಾಮಾನ್ಯವಾಗಿ ನಾವೆಲ್ಲ ನೋಡೇ ಇರ್ತೀವಿ. ಹಾಗೆ ಕತ್ತೆಯನ್ನ ಸಾಕೋದ್ರ ಮೂಲಕ ಬಿಸ್ನೆಸ್ ಮಾಡಬಹುದು ಅಂತ ಬಾಬುರವರು ತೋರಿಸ್ಕೊಟ್ಟಿದ್ದಾರೆ. ಈ ಕತ್ತೆಯ ಬಿಸ್ನೆಸ್ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.